ನೀವೇನಾದರೂ 5 ನಿಮಿಷದಲ್ಲೇ ಹೇರ್ ಸ್ಟೈಲ್ ಹಾಕಬೇಕಾ? ಹಾಗಾದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. 5 ನಿಮಿಷದಲ್ಲೇ ಪರ್ಫೆಕ್ಟಾಗಿ ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡಿಕೊಂಡು ಯಾವ ರೀತಿ ಈಸಿಯಾಗಿ ಹೇರ್ ಸ್ಟೈಲ್ ಹಾಕ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಸೆಂಟರ್ ಪಾರ್ಟಿಷನ್ ತೊಗೊಂಡು 2 ಸೈಡೂ ಕೂದಲನ್ನ ಇಯರ್ ಟು ಇಯರ್ ಸೆಕ್ಷನ್ ತೊಗೋತಾ ಇದ್ದೀನಿ. ನೋಡಿ ಯಾವ ರೀತಿ ಅಂತ. ತುಂಬ ಈಸಿ ಮೆಥಡಲ್ಲಿ ನೀವೇ ಸೆಲ್ಫಾಗಿ ಹಾಕೋಬೋದು ಇದು ಎಕ್ಸ್ಟೆನ್ಷನು. ಆ ರೀತಿ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಿಗೂ ಆರಾಮಾಗಿ ಹಾಕ್ಬೋದು. ಇದನ್ನು ನೋಡಿದ್ರೆ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಎಂಡ್ ತನಕ ನೋಡಿಲ್ಲ ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಯಾವ ರೀತಿ ಈಸಿಯಾಗಿ 5 ನಿಮಿಷದಲ್ಲಿ ಹಾಕೋಬೋದು ಅನ್ನೋದು ತೋರಿಸ್ಕೊಟ್ಟಿದ್ದೀನಿ. ಸೆಂಟರ್ ಪಾರ್ಟಿಷನ್ ತೆಗೆದು ಈ ಮಕ್ಳಿಗೆ ಚುಟ್ಟಾಗ್ತಿ ಗೊತ್ತಾ, 2 ಜಡೆ, ಆ ರೀತಿ ಚಿಕ್ಕ ಚಿಕ್ಕದಾಗಿ ರಬ್ಬರ್ ಬ್ಯಾಂಡ್ ಹಾಕೋಬೇಕು. ನೋಡಿ ತೋರಿಸ್ಕೊಡ್ತೀನಿ. ಫಸ್ಟ್ ಪಾರ್ಟಿಷನ್ ತೆಗೆದೆ ಸೆಂಟ್ರಲ್ಲಿ. ಸ್ವಲ್ಪ ತಗೊಂಡು ಈಗ ರಬ್ಬರ್ ಬ್ಯಾಂಡಿನ ಫಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಅಂತ. ಒಂದು 2-3 ರೌಂಡ್ ಹಾಕೊಂಡ್ರೆ ಟೈಟ್ ಆಗಿ ಬಂದ್ಬಿಡುತ್ತೆ ನಿಮಗೆ. ಇದೇ ತರ 2 ಸೈಡನ್ನು ಹಾಕೋಬೇಕು. ಆಮೇಲೆ ಈ 2 ಕೂದಲನ್ನು ಸೇರಿಸಿ ಮತ್ತೆ ಇನ್ನೂ ಒಂದು ರಬ್ಬರ್ ಬ್ಯಾಂಡ್ ಹಾಕ್ತಾ ಇದ್ದೀನಿ. ನೋಡಿ ಸ್ವಲ್ಪ ಟೈಟ್ ಆಗಿ ಇನ್ನೂ ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಡು ಈ 2 ಕೂದಲಿನ ಒಳಗಡೆ ಬೆರಳಿನ ಸಹಾಯದಿಂದ ಅದನ್ನ ಹೊರಗಡೆ ತೆಗಿತಾ ಇದ್ದೀನಿ. ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ತುಂಬಾ ಈಸಿ, ಆರಾಮಾಗಿ ಹಾಕೋಬಹುದು ನೀವು. ತುಂಬಾನೇ ಚೆನ್ನಾಗೂ ಕಾಣಿಸುತ್ತೆ. ಫಂಕ್ಷನ್ ಕೂಡ ನೀವು ಹಾಕೊಂಡು ಹೋಗ್ಬೋದು ಈ ತರ ಹೇರ್ ಸ್ಟೈಲು. ನೋಡಿ ಒಳಗಡೆ ಹಾಕಿ ತೆಗೆದ್ಬಿಟ್ಟು ಈಗ ಇದೇನು 2 ರಬ್ಬರ್ ಬ್ಯಾಂಡ್ ನಾನು ಫಿಕ್ಸ್ ಮಾಡಿದ್ದೀನೋ ಅಲ್ಲಿಗೆ ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ನಾನು ಈ ತರ ಎಕ್ಸ್ಟೆನ್ಷನ್ ತಗೊಂಡಿದ್ದೀನಿ. ನೋಡಿ ಇದನ್ನ ಅಲ್ಲಿ ಕ್ಲಿಪ್ಪಿನ ಸಹಾಯದಿಂದ ನೀವು ಆ ಕೂದಲಿಗೆ ಫಿಕ್ಸ್ ಮಾಡ್ಬೇಕಷ್ಟೇನೆ. ಅದ್ರಲ್ಲಿ ಕ್ಲಿಪ್ ಕೊಟ್ಟಿರ್ತಾರೆ, ಬೀಳೋದಿಲ್ಲ ನಿಮಗೆ. ಅದನ್ನೇನಿಲ್ಲ, ಚಟ್ಪಟ್ ಕ್ಲಿಪ್ ಯೂಸ್ ಮಾಡಿರ್ತೀರಲ್ವಾ, ಸೇಮ್ ಅದೇ ಥರನೇ ಇರುತ್ತೆ. ಆ ಕ್ಲಿಪ್ನ ಹಲ್ಲಾಕಿ ಟೈಟಾಗಿ ಸೆಟ್ ಮಾಡಿಬಿಡೋದು. ಸೆಟ್ ಮಾಡಿಬಿಟ್ಟು ಮತ್ತೆ ಮುಂದೆಗಡೆ ಇರೋ ಹೇರ್ನೆಲ್ಲ ತಗೊಂಡು ಹಿಂದೆಗಡೆ ಬಫ್ ಕೂರಿಸೋದು. ನೋಡಿ ಇವಾಗ ಮುಂದೆ ಇರೋ ಕೂದಲನ್ನೆಲ್ಲ ತಗೊಂಡು, ಬೇಕು ಅಂದರೆ 1-2 ಮುಂದೆಗಡೆ ಕೂದಲು ಬಿಟ್ಕೋತೀವಿ, ನಮ್ಗೇನಾದ್ರು ಹಣೆ ದೊಡ್ಡದು ಅಂದರೆ ನೀವು 1-2 ಕೂದಲು ಸ್ಟೈಲಿಗೆ ಬಿಟ್ಕೋಬೋದು. ಇಲ್ಲ ನಾನು ಫುಲ್ಲು ಸೇರಿಸ್ತೀನಿ ಅಂದರೆ ಫುಲ್ ಹೇರ್ನು ತೆಗೆದ್ಬಿಟ್ಟು ಬಫ್ ಹಾಕೋದು. ನಾನು ಸ್ವಲ್ಪ ಕೂದಲನ್ನೇ ತಗೊಂಡು ಫುಲ್ಲು ಎಲ್ಲ ಕೂದಲನ್ನು ಸೇರಿಸಿ ಬಫ್ ಹಾಕ್ಬಿಡ್ತೀನಿ. ಫ್ರಂಟಲ್ಲಿ 1-2 ಹೇರ್ನ ನಾನು ಬಿಟ್ಟಿದ್ದೀನಿ, ಯಾಕೆಂದರೆ ಅವ್ರಿಗೆ ಹಣೆ ದೊಡ್ಡದಿತ್ತು ಅಂತ ಹೇಳ್ಬಿಟ್ಟು ನಾನು ಕೂದಲು ಬಿಟ್ಟಿದ್ದೀನಿ. ನೋಡಿ ಇದು ಬಾಬಿ ಪಿನ್, ಸುಜಾತ ಹೇರ್ ಪಿನ್ ಅಂತ ಅಂದರೆ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಆ ಥರ ಹೇರ್ ಪಿನ್ ತೊಗೊಂಡು ಇದನ್ನು ಫಿಟ್ಟಾಗಿ 2 ಹೇರ್ ಪಿನ್ನಿಂದ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ಇನ್ನೂ ಸ್ವಲ್ಪ ಮುಂದೆ ಇರೋ ಕೂದಲನ್ನೆಲ್ಲ ನೀಟಾಗಿ ಕೂಮ್ ಮಾಡಿಕೊಂಡು ಫ್ರಂಟಲ್ಲಿ ಇರೋ ಹೇರ್ ಸ್ಟೈಲ್ ಹೇರ್ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಬಫ್ ಹಾಕೋತಾ ಇದ್ದೀನಿ ಗೈಸ್. ನೋಡ್ಕೊಳ್ಳಿ, ಈಸಿಯಾಗಿ ಆರಾಮಾಗಿ ಹಾಕೋಬೋದು. ನೀವೇನೆ 4 to 5 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ಈ ಹೇರ್ ಸ್ಟೈಲ್ ಮಾಡ್ಬೋದು. ನೀಟಾಗಿ ಪಿನ್ ಹಾಕ್ಕೊಂಡು ಫೈನಲ್ ಲುಕ್ ನೋಡಿ ಈ ರೀತಿ ಬಂದಿದೆ. ಬಫ್ ನೀಟಾಗಿ ಹಾಕೊಂಡ್ರೆ ನೋಡಿ ಗೈಸ್ ಈ ಥರ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗೂ ಕಾಣಿಸ್ತಾ ಇತ್ತು. ನೀವು ಆರಾಮಾಗಿ ಸೆಲ್ಫಾಗೂ ಹಾಕ್ಕೋಬೋದು. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ನೀವು ಕೂಡ ಹೇರ್ ಸ್ಟೈಲ್ ಹಾಕ್ಕೊಡ್ಬೋದು ಅವ್ರಿಗೆ. ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಇನ್ನೊಂದು ಇದೇ ಥರ ಸೂಪರ್ ಡೂಪರ್ ಆಗಿರೋ ವಿಡಿಯೋ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.